ನಾಡಿನೆಲ್ಲೆಡೆ ಯುಗಾದಿ ಹಬ್ಬ ಕಳೆದು ಹೊಸದಡ್ಕು ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇರುವಂತದ್ದು. ಸಾಮಾನ್ಯವಾಗಿ ಯುಗಾದಿ ಹಬ್ಬ ಆದ್ಮೇಲೆ ಆ ಹೊಸದಡ್ಕನ್ನ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲೂ ಕೂಡ ನಮ್ಮ ಒಂದು ಯುಗಾದಿ ಹಬ್ಬಕ್ಕೆ ಹೊಸ ವಿಶೇಷತೆಗಳು ಕೂಡ ಇದೆ. ಹಾಗಾಗಿ ಇವತ್ತು ಹೊಸದಡ್ಕ ಹಬ್ಬಕ್ಕೆ ಜನ ಕೂಡ ಮಟನ್ಗೆ ಕ್ಯೂ ನಿಂತಿರುವಂತದ್ದು. ಸದ್ಯ ದೃಶ್ಯಾವಳಿಯನ್ನು ತೋರಿಸ್ತಾ ಹೋಗ್ತೀನಿ. ಇವತ್ತು ಹೊಸದಡ್ಕಿರುವಂತಹ ಕಾರಣ ನಿನ್ನೆ ಬಿದ್ದಿತ್ತು, ಆದ್ರೆ ನಿನ್ನೆ ಸೋಮವಾರ ಸಾಕಷ್ಟು ಜನ ತಿನ್ನಲ್ಲ. ಹಾಗಾಗಿ ಇವತ್ತು ಮಂಗಳವಾರ ಹೊಸದಡ್ಕಿಗೆ ಬಂದು ಮಾಂಸವನ್ನ ಖರೀದಿ ಮಾಡೋದಕ್ಕೆ ನಿಂತಿರುವಂತದ್ದು. ಜನ ಎಷ್ಟೇ ಇದ್ರು ಕೂಡ, ಇಷ್ಟುದ್ದಕ್ಕೆ ಸಾಲಿದ್ರು ಕೂಡ, ಎಷ್ಟು ಹೊತ್ತಾದ್ರೂ ಪರವಾಗಿಲ್ಲ, ಹೊಸದಡ್ಕನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಅನ್ನುವಂಥದ್ದನ್ನ ಕೂಡ ಆಡ್ತಾ ಇರುವಂತದ್ದು. ಹಾಗಾಗಿ ಸದ್ಯ ಗಮನಿಸ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಕ್ಯೂ ಇದೆ ಅಂತ. ನಾನೀಗ ಮಟನ್ ಖರೀದಿಗೆ ಬಂದವ್ರನ್ನ ಕೂಡ ಮಾತಾಡಿಸ್ತೀನಿ, ಹೇಗಿದೆ ರೇಟ್ ಎಲ್ಲ ಹೆಂಗ್ ಅನಿಸ್ತು ಅಂತ. ಸರ್, ಇವತ್ತು ಹೊಸದಡ್ಕು ಬೇರೆ, ಮಟನ್ ಖರೀದಿಗೆ ಇಷ್ಟು ಕ್ಯೂ ಇದ್ರು ಕೂಡ ನಿಂತು ವೆಯ್ಟ್ ಮಾಡಿ ತಗೊಂಡು ಹೋಗ್ತಾ ಇದೀರ, ಏನ್ ಹೇಳ್ತೀರಾ ಅಂತ? ಪಾಪಣ್ಣ ಮಟನ್ ಸ್ಟಾಲ್ ಅಷ್ಟೊಂದು ಫೇಮಸ್ ಮಾಡಿದ್ರಲ್ಲ ನೀವೆಲ್ಲ ಸೇರ್ಕೊಂಡು, ಪಬ್ಲಿಕ್ ಎಲ್ಲ ಸೇರಿ. ಸೊ ನಾವು ಆಕ್ಚುಲಿ 4:30ಗೆ ಬರ್ಬೇಕಂತ ಇದೆ, 4:15ಗೆ ಎದ್ದು ಇನ್ನು ಸ್ವಲ್ಪ ಇನ್ನೊಂದು ಅವರ್ ಬಿಟ್ಟು ಹೋಗೋಣ ಅಂತ ಅಂದ್ರೆ ಹಿಂಗೆ ಅಲ್ಲಿ ಲೇಟ್ ಆಗೋಯ್ತು. ರಶ್ ಆಗಿದ್ದಾರೆ ಸಿಕ್ಕಾಪಟ್ಟೆ. ಇನ್ನೂ ರಶ್ ಆಗುತ್ತೆ, 9 ಗಂಟೆ ತನಕ ರಶ್ ಆಗುತ್ತೆ. ಇಲ್ಲಿ ರೇಟ್ ಯಾರು ನೋಡೋಕ್ಕೆ ಹೋಗಲ್ಲ, ಪಾಪಣ್ಣ ಮಟನ್ ಅಷ್ಟೇ ನೋಡ್ತಾರೆ. ಹಾಂ, ಅವಾಗ 800 ರೂಪಾಯಿ ಇದ್ದು ಸರಿ, 900 ರೂಪಾಯಿ ಇದ್ದು ಸರಿ, ಸೊ ಅಷ್ಟು ಫೇಮಸ್ ಆಗಿದೆ. ಮಾತಾಡಿ ಪರವಾಗಿಲ್ಲ, ಹೇಳಿ ಏನಂತ. ಉಗಾದಿ ಹೊಸದಡ್ಕು ಅಂದ್ರೆ ಇದು ಒಂದು ವಿಶೇಷವಾದ ಹಬ್ಬ. ಮಟನ್ ಅಂದ್ರೆ ಅದು ವಿಶೇಷವಾದ ಮಾಮೂಲಿ. ಇದಕ್ಕೆ ಇಲ್ಲ, ಎಲ್ಲ ಟೈಮ್ಗೂ ಇದ್ದೇ ಇರುತ್ತೆ ಅಷ್ಟೇ ಮೇಡಮ್, ಇನ್ನೇನಿದೆ. ಅಂದ್ರೆ ಎಷ್ಟೇ ಜನ ಇದ್ರು ಕೂಡ, ಎಷ್ಟು ಕ್ಯೂ ಇದ್ರು ಕೂಡ ಮಟನ್ ನ ಖರೀದಿ ಮಾಡೋದಕ್ಕೆ ಜನ ಈಗ ಮುಗಿ ಬಿದ್ದಿರುವಂತದ್ದು. ಇನ್ನು ಕೂಡ ದೃಶ್ಯಾವಳಿಯನ್ನು ಗಮನಿಸ್ತಾ ಇರಬಹುದು. 2 ಕ್ಯೂ ಇಂದ ಕೂಡ ಜನ ಒಳಗೆ ಹೋಗ್ತಾ ಇದ್ದಾರೆ. ತಮ್ಗೆ ಬೇಕಾದಂತಹ ಪೀಸ್ಗಳನ್ನ ಕಟ್ ಮಾಡಿಸ್ಕೊಂಡು ಖುಷಿಯಾಗಿ ಹೊರಗೆ ಹೋಗ್ತಾ ಇರುವಂತದ್ದು. ಸದ್ಯ ನನ್ನ ಹತ್ರ ಓನರ್ ಕೂಡ ಇದ್ದಾರೆ, ಅವ್ರೇನ್ ಹೇಳ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಈ ಬಾರಿ ಹೊಸದಡ್ಕು 2 ರಿಂದ 3 ದಿನ ಸ್ಲಿಪ್ಟ್ ಆಗಿರೋದ್ರಿಂದ ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯುಗಾದಿ ಹಬ್ಬ ಕಳೆದು ಈ ಒಂದು ಹೊಸದಡ್ಕ ಆಚರಣೆ ಮಾಡೋದು ಅಂದ್ರೆ ಒಂಥರ ವಿಶೇಷತೆ. ಪ್ರತಿ ಬಾರಿ ಕೂಡ ನಿಮ್ಮ ಹತ್ರ ಸಾಕಷ್ಟು ಜನ ಬರ್ತಾರೆ. ಈ ಬಾರಿ ರೆಸ್ಪಾನ್ಸ್ ಹೇಗಿದೆ? ರೆಸ್ಪಾನ್ಸ್ ಈ ಬಾರಿ 2 ದಿನ ಆಗಿದೆ. ಮಂಗಳವಾರ ಕೆಲವರು ಮಂಗಳವಾರ ತಿಂದಿರೋಲ್ಲ, ಬುಧವಾರ ತಿಂತಾರೆ. 2 ದಿನ ಡಿವೈಡ್ ಆಗಿದೆ. ಸೊ ರೆಸ್ಪಾನ್ಸ್ ಪರವಾಗಿಲ್ಲ. ಮಂಗಳವಾರ ರೆಸ್ಪಾನ್ಸ್ ಇವತ್ತಿಗೆ ಚೆನ್ನಾಗಿದೆ, ಬುಧವಾರದ್ದು ನಾಳೆ ಗೊತ್ತಾಗುತ್ತೆ. ಕಡಿಯಾಗಿ ಬೆಲೆ ಏರಿಕೆ ಎಲ್ಲರ ಜೇಬನ್ ಕೂಡ ಸುಡ್ತಾ ಇದೆ. ಈಗ ಮಟನ್ ರೇಟ್ ಹೆಂಗಿದೆ? ಹೊಸದಡ್ಕಿಗೆ ಏನಾದ್ರು ಜಾಸ್ತಿ ಆಯ್ತಾ ಅಥವಾ ಡಿಸ್ಕೌಂಟ್ ಅಲ್ಲಿ ಏನಾದ್ರು ಇದೆಯಾ? ಇಲ್ಲ, ಕೈ ಸುಡುವಂತ ಇದೇನಿಲ್ಲ. ಬರೀ 50 ರೂಪಾಯಿ ವರ್ಷಕ್ಕೊಂದಿನ ಹಬ್ಬ ಅಂದ್ಬಿಟ್ಟು ರೈತರೆಲ್ಲ ಹಬ್ಬಕ್ಕೆ ಅಂತ ಸ್ಟಾಕ್ ತಂದು ಅವರು ನಿರೀಕ್ಷೆಯಲ್ಲಿ ಇರ್ತಾರೆ ಹೆಚ್ಚಿಗೆ ಮಾರಬೇಕು ಅಂತ. ಒಂದು 50 ರೂಪಾಯಿ ಕೆಜಿ ಜಾಸ್ತಿ ಆಗುತ್ತೆ. ಬರೀ ಇವತ್ತು ನಾಳೆ 2 ದಿನ, ಬುಧವಾರಕ್ಕೆ ಮಾತ್ರ. ನಂತರ ನಮ್ಮಲ್ಲಿ ರೆಗ್ಯುಲರ್ ಬರುತ್ತೆ. ರೆಗ್ಯುಲರ್. ನಾವು 2 kg ತಾಳ್ತಾ ಇದ್ದೀವಿ. ಮಟನ್ ಇಲ್ಲಿ ಚೆನ್ನಾಗಿರುತ್ತೆ, ರೇಟು ಜಾಸ್ತಿ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದೀವಿ. ಹೊಸದಡ್ಕು ಹಬ್ಬ ಯಾವಾಗಲೂ ನಾನ್ ವೆಜ್ ಮಾಡಿ ಸೆಲೆಬ್ರೇಟ್ ಮಾಡೋದಲ್ವ. ನಿನ್ನೆ ಸೋಮವಾರ ಆಯಿತು, ಯಾರೂ ತಿನ್ನಲಿಲ್ಲ, ಅದಕ್ಕೆ ಮಂಗಳವಾರ ಇವತ್ತು ತಗೊಳಕ್ಕೆ ಬಂದಿದ್ವಿ. ರೇಟು KG 900 ಮಾಡಿದ್ದಾರೆ ಅಂತಿದ್ದಾರೆ, ಇನ್ನೂ ಒಳಗಡೆ ಹೋಗಿಲ್ಲ, ನೋಡ್ಬೇಕು. ಮಾಮೂಲಿ ವರ್ಷ ಉಗಾದಿ ಹಬ್ಬಕ್ಕೆ ಒಂದು 50 ರೂಪಾಯಿ ಜಾಸ್ತಿ ಮಾಡ್ತಾರೆ ಅವರು. ಪರವಾಗಿಲ್ಲ, ಚೆನ್ನಾಗಿರುತ್ತೆ ಇವ್ರ ಹತ್ರ ಮಟನ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದರಿಂದ ನನ್ನ ಹೆಸರು ಚಂದ್ರಪ್ಪ ಅಂತ, ಜಿ ಕನ್ನಡ ಒಗ್ಗರಣೆ ಡಬ್ಬಿನಲ್ಲಿ ನಾನು ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ನಾನು ಅಡುಗೆ ಕಾಂಟ್ರಾಕ್ಟು 1000 kg ಮಟನ್ ಬೇಕಾದ್ರೂ ಇಲ್ಲೇ ತೊಗೊಂಡೋಗೋದು. ಮನೆಗೆ ಬೇಕು ಇವತ್ತು 1 kg ಮಟನ್ ಬೇಕಾದ್ರೂ ಇಲ್ಲೇ ತೊಗೊಂಡೋಗೋದು. ಕ್ವಾಲಿಟಿ ಚೆನ್ನಾಗಿರ್ತದೆ, ಮೇಂಟೆನೆನ್ಸ್ ಚೆನ್ನಾಗಿದೆ, ಕ್ಲೀನಿಂಗ್ ಚೆನ್ನಾಗಿದೆ, ಮತ್ತು ಸರ್ವಿಸು ಫಾಸ್ಟಾಗಿ ಕೊಡ್ತಾರೆ. ನಮ್ಗೆ ಇಲ್ಲಿ ಬಿಟ್ಟರೆ ಬೇರೆ ಕಡೆ ಮಟನ್ ತೊಗೊಂಡು ತಿಂದರೆ ರುಚಿ ಸೇರಲ್ಲ, ರುಚಿ ಅನಿಸಲ್ಲ. ಇದು ನಮ್ಗೆ ಇಡಿಸ್ಬಿಟ್ಟೈತೆ ಕಾಲದಿಂದನೂ. ಅದರಿಂದ ನಾವು ಇಲ್ಲೇ ಬಂದು ಕ್ಯೂ ನಿಂತಿದ್ರು ಕೂಡ ತೊಗೊಂಡು ಹೋಗ್ಬೇಕು ಅಂತ ಕ್ಯೂನಲ್ಲಿ ನಿಂತಿದ್ದೀವಿ. ರೇಟ್ ಎಷ್ಟಾದರೂ ಏನು ಮಾಡೋಕ್ಕಾಗಲ್ಲ. ಇವಾಗ ಸರ್ಕಾರ ಎಲ್ಲ ರೇಟು ಜಾಸ್ತಿ ಮಾಡಿದೆ. ಇವಾಗ ಹಾಲಿನ ರೇಟು ಜಾಸ್ತಿ ಮಾಡಿದೆ, ತರಕಾರಿ ರೇಟ್ ಜಾಸ್ತಿ ಮಾಡಿದೆ. ಒಂದು ತೆಂಗಿನಕಾಯಿ 60 ರೂಪಾಯಿ ಮಾಡೈತೆ. ಇದ್ರ ಮೇಲೆ ಇದು ಒಂದು 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಏನು ಜಾಸ್ತಿ ಅನಿಸಲ್ಲ. ತಿನ್ನಲೇಬೇಕಲ್ಲ, ಇವತ್ತು ಎಷ್ಟೇ ಮಾಡಿದ್ರು ಇವತ್ತು ತಿನ್ನಲೇಬೇಕು, ತಗೊಳ್ಳೇಬೇಕು. ತಗೊಳ್ಳೋದ್ರ ವಿಧಿನೇ ಇಲ್ಲ, ಜಾಸ್ತಿ ಅಂತ ನೋಡೋಕ್ಕಾಗಲ್ಲ. ಅದರಿಂದ ಇಲ್ಲೇ ಬಂದು ತೊಗೊಳ್ತಾ ಇದ್ದೀವಿ. ಇದಿಷ್ಟು ಓನರ್ ಕೂಡ ಹೇಳ್ತಿರುವಂತಹ ಮಾತು. ಒಂದು ಕಡೆಯಾಗಿ ಈ ಬಾರಿ ಹೊಸದಡ್ಕು 2 ರಿಂದ 3 ದಿನ ಬಂದಿರೋದ್ರಿಂದ ಒಂದಷ್ಟು ಜನ ಕೂಡ ಸೋಮವಾರ ತಿನ್ನಲ್ಲ, ಮಂಗಳವಾರ ತಿನ್ನಲ್ಲ, ಬುಧವಾರ ತಿನ್ನಲ್ಲ ಅನ್ನೋರು ಕೂಡ ಇರ್ತಾರೆ. ಹಾಗಾಗಿ
ಈ ಬಾರಿಯ ಹೊಸದಡ್ಕಿಗೆ ಸಾಕಷ್ಟು ಜನ ಕೂಡ ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇರುವಂತದ್ದು. ರೇಟ್ ಎಷ್ಟೇ ಆದ್ರೂ ಕೂಡ ಮಟನ್ ಅನ್ನ ಹೊಡ್ಸ್ಕೊಂಡು ಮನೆಗೆ ಹೋಗಿ ಅದ್ದೂರಿಯಾಗಿ ಹಬ್ಬವನ್ನ ಕೂಡ ಆಚರಣೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಎಲ್ರು ಕೂಡ ತಮ್ಮ ಮನೆಯಲ್ಲಿ ಹಬ್ಬವನ್ನ ಇನ್ನೂ ಕೂಡ ಚೆನ್ನಾಗಿ ಆಚರಣೆ ಮಾಡ್ಲಿ ಅನ್ನೋದೇ ಪವರ್ ಟಿವಿ ಆಶಯ. ಕ್ಯಾಮರಾ ಪರ್ಸನ್ ರವಿ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ ಬೆಂಗಳೂರು.